ಜಾತಿ ಯಾವುದೂ ಇಲ್ಲ. ಅವನ ಉದ್ದೇಶ ಒಂದೇ, ಅವ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವುದು. ಕಾರ್ಕಳದ ಬಿಜೆಪಿ ಸೇರಿ ಅನೇಕ ಬಿಜೆಪಿ ನಾಯಕರು ಅದನ್ನು ಒಂದು ಧರ್ಮದ ಮೇಲೆ ಕಟ್ಟುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ದೇಶದ ಹೊರಗಿನ ಶತ್ರುಗಳು ಯಾರು ಎಂದು ನಮಗೆ ಅರಿತ ಹಾಗೆ ದೇಶದ ಒಳಗಿನ ಶತ್ರುಗಳು ಕೂಡ ಯಾರು ಎಂಬುದನ್ನ ನಾವೆಲ್ಲರೂ ಅರಿತಿದ್ದೇವೆ. प्रचंड बोल पुस्तकों के झुंड आज जंग की घड़ी की तुम हार दो. पूरे भाल पर चला रहे विजय का लाल लाल ये गुलाल तुम ये सोच लो. रंग केसरी हो या मृदंग केसरी हो या केसरी हो काल तुम ये सोच लो. ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಪೈಶಾಚಿಕ ಕೃತ್ಯವನ್ನು ಖಂಡಿಸುತ್ತಾ ಕಾರ್ಕಳದ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ, ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ ಇಂದು ಶಾಂತಿಯುತವಾದ ಪಂಜಿನ ಮೆರವಣಿಗೆಯನ್ನು ಅನಂತಶಯನದಿಂದ ಬಸ್ ಸ್ಟ್ಯಾಂಡ್ನವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಭಾಗವಾಗಿರುವ ಯುವ ಕಾಂಗ್ರೆಸ್ನಿಂದ ಮಡಿದವರಿಗೆ ಶ್ರದ್ಧಾಂಜಲಿಯನ್ನು ಹಾಗೂ ಮೌನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದ್ದು, ಈ ಕೃತ್ಯವನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾವೆಲ್ಲ ಖಂಡಿಸ್ತಿದ್ದೇವೆ. ಹಾಗೂ ಇನ್ನಾದರೂ ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಮರುಕಳಿಸದಂತೆ ಹೆಚ್ಚಿನ ಭದ್ರತೆಯನ್ನು ನಮ್ಮ ಕೇಂದ್ರ ಸರ್ಕಾರ ನೀಡಿ ನಮ್ಮ ಜನರನ್ನು ರಕ್ಷಣೆಯನ್ನು ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೀವಿ. ಇವತ್ತು ಜಮ್ಮುನಲ್ಲಿ ಆಗಿರುವ ಉಗ್ರಗಾಮಿ ದಾಳಿಯನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಈ ಘಟನೆ ಇಡೀ ದೇಶ ಒಂದು ದುರದೃಷ್ಟಕರ ಸಂಗತಿ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಆದರೆ ಉಗ್ರಗಾಮಿಗಳನ್ನು ಮಟ್ಟ ಹಾಕುವಂಥ ಒಂದು ಧೈರ್ಯ ಮತ್ತು ಆ ಲೆಕ್ಕದ ಒಂದು ಆಲೋಚನೆಗಳು ಮತ್ತು ಆ ರೀತಿಯ ಕಾರ್ಯರೂಪಗಳು ಕೇಂದ್ರ ಸರ್ಕಾರಕ್ಕೆ ಇರಬೇಕಿತ್ತು. ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ವೈಫಲ್ಯದ ಕಾರಣವಾಗಿ ಇದು ಆಗಿದೆ ಅನ್ನುವಂಥದ್ದು. 3 ದಿವಸಗಳ ನಂತರ ಪ್ರಧಾನಿ ಮೋದಿ ಅವರ ಪ್ರವಾಸ ಕಾಶ್ಮೀರಕ್ಕೆ ಇತ್ತು. ಆದರೆ ಅದರ ಮೊದಲೇ ಆ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಅಂದರೆ ಇವರಿಗೆ ಗುಪ್ತಚರ ಇಲಾಖೆಯ ಬಗ್ಗೆ ಗೊತ್ತಿದ್ದರೂ ಕೂಡ ಯಾಕೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದರಿಂದ ಇವರ ಗುಪ್ತಚರ ಇಲಾಖೆಯ ವೈಫಲ್ಯವೇ ಇವತ್ತು ಅಮಾಯಕರು, ದೇಶದ ನಿವಾಸಿಗಳು ಪ್ರಾಣ ಕಳ್ಕೊಂಡಂಥ ಪರಿಸ್ಥಿತಿಗೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಇಂದಿರಾ ಗಾಂಧಿ ಅವರು ನೆನಪಾಗ್ತಾರೆ. 1971ರಲ್ಲಿ ಪಾಕಿಸ್ತಾನದೊಟ್ಟಿಗೆ ಯುದ್ಧ ಆದ ನಂತರ 80,000ಕ್ಕೂ ಹೆಚ್ಚು ಜನರು ಸೈನಿಕರು ಶರಣಾಗತಿ ಆಗ್ತಾರೆ. 8ರಿಂದ 10,000 ಜನರು ಕೊಲ್ಲಲ್ಪಡ್ತಾರೆ. ಆನಂತರ ಸುಮಾರು 10-15,000 ಜನ ಗಾಯಗಾಳ್ತಾರೆ. ಅಂದರೆ ಇಂದಿರಾ ಗಾಂಧೀಜಿಯವರ ದಿಟ್ಟ ನಿರ್ಧಾರದಿಂದ ಪಾಕಿಸ್ತಾನ ಎಂದೂ ಭಾರತದ ಎದುರು ತಲೆ ಎತ್ತದ ಪರಿಸ್ಥಿತಿಗೆ ನಾವು ಕಾಂಗ್ರೆಸ್ ಪಕ್ಷ ಅವತ್ತು ತಂದಿತ್ತು. ಆದರೆ ಈಗಿನ ಪರಿಸ್ಥಿತಿ ಕೇವಲ ಭಾಷಣಗಾಗಿ, ಮಾತಿಗಾಗಿ ಮತ್ತು ಪತ್ರಿಕೆಗಳಿಗೆ ಮಾತ್ರ ಸೀಮಿತ ಆಯಿತು. ಲೇಸರ್ ಲೈಟ್ನ ಏನಿದೆ, ಲೇಸರ್ ಲೈಟ್ನ ಸರ್ಹದ್ದು ಬೌಂಡ್ರಿಯಲ್ಲಿ ಲೇಸರ್ ಲೈಟ್ಗಳನ್ನು ಅಳವಡಿಸಲಾಗಿದೆ, ಬೌಂಡ್ರಿಗಳನ್ನು ಮಾಡಲಾಗಿದೆ ಅಂತ ಅನೇಕ BJPಯ ನಾಯಕರು ಮತ್ತು ಮೋದಿಯ ಕೈಯಲ್ಲಿ ಭಾರತ ಸುಭದ್ರವಾಗಿದೆ. ಇದೇ ಸುಭದ್ರ ಆಗಿದ್ರೆ ಇವತ್ತು ಅತ್ಯಂತ ಒಂದು ಸುಂದರವಾದ ಪವಿತ್ರವಾದ ಸ್ಥಳ ಜಮ್ಮು ಕಾಶ್ಮೀರ ಇವತ್ತು ಸುಮಾರು 30 ಜನ ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತಾದರೆ, ಹಾಗಾದರೆ ಮೋದಿ ಆಡಳಿತ ಏನಿದು? ಅವರ ಆಡಳಿತಕ್ಕೆ ಇಡೀ ಕೈಗನ್ನಡಿ ನಡೆಯಲವೇ? ಆ ನಂತರ ಗೃಹ ಸಚಿವರು ಆ ಪ್ರದೇಶಕ್ಕೆ ಭೇಟಿ ಕೊಡುವಾಗ ಅವರ ಜೊತೆಯಲ್ಲಿ ಸುಮಾರು 100-150 ಜನ ಗನ್ಮ್ಯಾನ್ಗಳಿರ್ತಾರೆ. ಯಾಕಾಗಿ? ಒಂದು ಸಾಮಾನ್ಯ ಪ್ರಜೆಗೆ ಇಲ್ಲದಂಥ ಭದ್ರತೆ ಆಗ ಗೃಹ ಸಚಿವರಿಗೆ ಯಾಕಾಗಿ? ಅಂದರೆ 500ಕ್ಕೂ ಹೆಚ್ಚು ಪ್ರವಾಸಿಗರು ಇರುವ ಸ್ಥಳದಲ್ಲಿ ಒಬ್ಬ ಸೈನಿಕ ಇಲ್ಲ ಅಂತಾದರೆ ಹಾಗಾದರೆ ಇವರು ಏನನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಏನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಇವತ್ತು ನರೇಂದ್ರ ಮೋದಿಯವರು ಭಾಳ ಬೇಸರ. ಇವತ್ತು ನರೇಂದ್ರ ಮೋದಿಯವರು ಬಿಹಾರದಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ನಾನು ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡ್ತಿದ್ದೇನೆ ಅಂತ. ಅವರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತೇನೆ ಅಂತ ಎಲ್ಲಿ ಹೇಳಬೇಕಿತ್ತು? ಹೋಗಿ ಜಮ್ಮು ಕಾಶ್ಮೀರದಲ್ಲಿ ಹೇಳಬೇಕಿತ್ತು, ಯಾವುದೋ ಒಂದು ಚುನಾವಣೆ ರ್ಯಾಲಿಯಲ್ಲಿ ಹೇಳುವುದಲ್ಲ. ಅದರಿಂದ ಕೇಂದ್ರ ಸರ್ಕಾರದ ಸಂಪೂರ್ಣ ವಿಫಲವೇ ಇವತ್ತಿನ ಉಗ್ರಗಾಮಿಗಳ ದಾಳಿಗೆ ಅದು ಮೂಲ ಕಾರಣ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಏನೇ ಕಾನೂನಾತ್ಮಕ ಕ್ರಮ ತಗೊಳ್ತದೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ತಕ್ಷಣವಾಗಿ ಪಾಕಿಸ್ತಾನಕ್ಕೆ ಸೂಕ್ತವನ್ನು ಉತ್ತರ ನೀಡಬೇಕು. ಭದ್ರತಾ ಲೋಪದಿಂದ ಕಾರಣಗಳಿಂದಾಗಿಯೇ ಇವತ್ತು 30 ಜನ ಭಾರತೀಯರು ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಮುಂದಿನ ದಿನಗಳಲ್ಲಿ ಪಾಕ್ಗೆ ಸೂಕ್ತ ಉತ್ತರವನ್ನು ನೀಡಬೇಕು. ಅದು ಹೇಗೆ ನೀಡಬೇಕಂತ ಹೇಳಿದರೆ, ನೇರವಾಗಿ ಪಾಕ್ ಮೇಲೆ ಯುದ್ಧವನ್ನೇ ಮಾಡಿ ಏನು ತೀರೋಗಿದ್ದಾರೆ ಅವರ ಈ ಆತ್ಮಕ್ಕೆ ಆ ಮೂಲಕ ಶಾಂತಿ ಕೊಡಬೇಕಾಗಿ ನಾನು ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಬಹುಶಃ ಏಪ್ರಿಲ್ 22 ಮೊನ್ನೆ ಏನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಇಡೀ ಭಾರತೀಯರು ಒಂದು ರೀತಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾಶ್ಮೀರ ಅಂತ ಹೇಳಿದ್ರೇ ಭೂಲೋಕದ ಸ್ವರ್ಗ ಅಂತ ಕರೀತಾರೆ, ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಆದರೆ ಆ ಭೂಲೋಕದ ಸ್ವರ್ಗ ಅನ್ನುವಂಥದ್ದು ಏಪ್ರಿಲ್ 22ರಂದು ಸಂಪೂರ್ಣ ನರಕವಾಗಿತ್ತು. ಇಂತಹ ಕೃತ್ಯ ಮತ್ತೆ ಆಗಬಾರ್ದು, ಇಂತಹ ದಿನ
ಈ ಭಾರತೀಯರಾದಂತಹ ನಾವು ಮತ್ತೆ ನೆನಪಿಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಹೋದಂತಹ 29 ಭಾರತೀಯರ ಜೀವ ಏನಿದೆ ಅದಕ್ಕೆ ಪ್ರತೀಕಾರವಾಗಿ ಬೆಲೆಯನ್ನು ಕೊಡಲೇಬೇಕು. ಪಾಕಿಸ್ತಾನದ ಹುಟ್ಟನ್ನು ಅಡಗಿಸಲೇಬೇಕು. ಉಗ್ರರ ಬೀಭತ್ಸ ಕೃತ್ಯಕ್ಕೆ ಬಹುಶಃ ಅದೆಷ್ಟೋ ಭಾರತೀಯರು ಬಲಿಯಾಗಿದ್ದಾರೆ. ಪಾಕಿಸ್ತಾನದ ಇಂತಹ ನೀಚ ಕೃತ್ಯಕ್ಕೆ ಬೆಲೆ ಕೊಡುವಂತಹ ಸಮಯ ಬಂದಿದೆ. ಪ್ರತೀಕಾರ ಅನ್ನುವಂತಹ ಜ್ವಾಲೆ ಭಾರತೀಯರಾದಂತಹ ನಮ್ಮಲ್ಲೂ ಉರಿತಾ ಇದೆ. ನಾವು ಈ ಕೃತ್ಯಕ್ಕೆ ಬೆಲೆ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಹೋದಂತಹ ಒಂದೊಂದು ಪ್ರಾಣಗಳು ಕೂಡ ಈ ದೇಶದ ಸಂಪತ್ತು, ಈ ದೇಶದ ಆಸ್ತಿ, ಈ ದೇಶದ ನಾಗರಿಕರು. ಪುಲ್ವಾಮಾ ದಾಳಿ ಆಯಿತು, ಸೈನಿಕರ ಮೇಲೆ ಅಟ್ಯಾಕ್ ಆಯಿತು. ನಾವು ಅವತ್ತು ಬಹುಶಃ RDX ಎಲ್ಲಿಂದ ಬಂತು ಅಂತ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸ್ತಿದ್ದಿದ್ರೆ ಇವತ್ತು ನಮ್ಮ 29 ಜೀವಗಳು ಉಳಿತಾ ಇತ್ತು. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಏನು ಪ್ರೊಟೆಕ್ಷನ್ ಕೊಡುವಲ್ಲಿ, ರಕ್ಷಣೆ ಕೊಡುವಲ್ಲಿ ವೈಫಲ್ಯವಾಗಿದೆ. ಪಾಕಿಸ್ತಾನದ ಮಿಲಿಟರಿ ಸೈನ್ಯದ ತಲೆಗಳು ಯಾವಾಗ ಉರುಳೋದಿಲ್ವೋ, ಪಾಕಿಸ್ತಾನದ ಮಿಲಿಟರಿ ಸೈನ್ಯದ ಅಕ್ಕ, ಅಮ್ಮ ಯಾವತ್ತು ತನ್ನ ಮಗನನ್ನು ಕಳೆದುಕೊಂಡಂತಹ ನೋವು ಅನುಭವಿಸುವುದಿಲ್ವೋ ಅಲ್ಲಿವರೆಗೆ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸಬಹುದು. ಪಾಕಿಸ್ತಾನ ಸೈನ್ಯದ ಜನರಲ್ ಹೆಡ್ನ ತಲೆ ಯಾವಾಗ ಉರುಳಿ ಅವನ ಹೆಂಡತಿ ವಿಧವೆ ಆಗೋದಿಲ್ವೋ ಅಲ್ಲಿವರೆಗೂ ಈ ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸ್ತದೆ. ಹಿಂದೂ ಖತ್ರೆ ಮೇ ಹೇ ಅಂತ ಬಹಳ ಭಾಷಣ ಬಿಗಿತಾ ಇದ್ದಂತಹ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನಿಸಲಿಕ್ಕೆ ಇಷ್ಟಪಡ್ತೀನಿ. ಹಿಂದೂಗಳು ನಿಜಕ್ಕೂ ಇವತ್ತಿಗೂ ಸೇಫ್ ಆಗಿದ್ದಾರಾ? ನಿಜಕ್ಕೂ ಸೇಫ್ ಆಗಿದ್ದಾರಾ? 2014ರಿಂದ 2024 10 ವರ್ಷಗಳು ನೀವು ಆಡಳಿತ ಮಾಡಿದ್ರಲ್ವಾ, 29 ಜೀವಗಳು ಹೋಯ್ತಲ್ವಾ? ನಿಮಗೆ ದೇಶದ ನಾಗರಿಕರನ್ನು ಕಾಪಾಡಲಿಕ್ಕೆ ಆಗದಿದ್ದರೆ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ಕೇಂದ್ರ ಸಚಿವರು ರಾಜೀನಾಮೆ ನೀಡಿದರು, ಕೇಂದ್ರದ ಗೃಹ ಸಚಿವರು. ಹಾಗೆಯೇ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ದೇಶದ ನಾಗರಿಕರನ್ನು ಕಾಪಾಡುವಂತಹ ಶಕ್ತಿ ಇಲ್ಲದಂತಹ ಸರ್ಕಾರ ಕೂಡ ನಮಗೆ ಅಗತ್ಯ ಇಲ್ಲ. ನಮಗೆ ಗಡಿ ಭಾಗದಲ್ಲಿ ರಕ್ಷಣೆ ಇಲ್ಲ ಅಂತಾದರೆ ಬಹುಶಃ ನಮ್ಮ ಮನೆಗಳಲ್ಲೂ ಕೂಡ ನಾವು ಸೇಫ್ ಅಲ್ಲ. ಹಿಂದೂ ಮುಸ್ಲಿಂ ಅನ್ನೋದನ್ನು ಬಿಟ್ಟು ಬಿಡಿ. ಯಾಕಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಾವು ಕೂಡ ಭಾರತೀಯರು. ಇವತ್ತು ಪ್ರತೀಕಾರದ ಜ್ವಾಲೆ ಉರಿತಾ ಇದೆ. ಏನಾದರೂ ನಮಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕು ಅಂತ ಇದ್ದರೆ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋಣ. ಒಗ್ಗಟ್ಟಾಗಿ ಯಾವತ್ತು ನಾವೆಲ್ಲ ಸೇರಿ ಪಾಕಿಸ್ತಾನದ ರುಂಡವನ್ನು ಕತ್ತರಿಸೋದಿಲ್ವೋ, ఎవರಿಗೂ ಈ ಒಂದು ಅನುಭವಗಳು ಆಗೋದಿಲ್ವೋ ಅಲ್ಲಿವರೆಗೆ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸ್ತದೆ. ಬಹಳ ಬೇಸರವಾಗಿದೆ. ಖಂಡಿತ ಇದು ಪುನರಾವರ್ತನೆ ಆಗಬಾರ್ದು. ಯಾರು ನಮ್ಮ ರಾಜ್ಯದ 3 ಮಂದಿ ಸೇರಿ ಸುಮಾರು 26ಕ್ಕೂ ಹೆಚ್ಚಿನ ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ. ಅವರ ಇವತ್ತು ಮನೆಯ ಪರಿಸ್ಥಿತಿಯನ್ನು ಎಣಿಸಿದರೆ ಬೇಜಾರಾಗ್ತದೆ. ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳುವ ಈ ಕಾಶ್ಮೀರದಲ್ಲಿ ಇಂಥ ಘಟನೆ ನಡೆದು ಬಹಳ ದುರದೃಷ್ಟಕರ. ಮುಂದಿನ ದಿನದಲ್ಲಿ ಇದು ನಡಿಬಾರ್ದು. ಇದಕ್ಕೆ ಬೇಕಾದ ಸೂಕ್ತವಾದ ಭದ್ರತೆಯನ್ನು ಕೊಟ್ಟು, ಅದು ಸಹ ಪ್ರವಾಸಿಗರು ಹೋಗುವ ಸ್ಥಳದಲ್ಲಿ ಈ ರೀತಿ ಆದರೆ ಇನ್ನು ಜನ ಇದನ್ನು ಖಂಡಿತ ಇಲ್ಲಿ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಬರ್ತದೆ. ಖಂಡಿತ ಈ ಬಗ್ಗೆ ಭದ್ರತೆಯನ್ನು ಹೆಚ್ಚಿಸಿ ಸೂಕ್ತ ಕ್ರಮ ಕೈಗೊಂಡು ಯಾರೇ ಇರ್ಬೋದು ಅದು ಉಗ್ರರು, ಅವರನ್ನು ಗುಂಡಿಟ್ಟು ಕೊಲ್ಲುವಂಥ ಕೆಲಸ ಆಗಬೇಕಂತ ನಾನು ಈ ಮೂಲಕ ಹೇಳಲು ಬಯಸ್ತೇನೆ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. 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 बोलो भारत माता की बोलो भारत माता की वंदे 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 बोलो भारत माता की बोलो भारत माता की वंदे 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 बोलो भारत माता की बोलो भारत माता की बोलो भारत माता की सूचना
ವಂದೇ 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 ಎಲ್ಲರೂ ಒಕ್ಕರಲ್ಲಿಂದ ಭಾರತಾಂಬೆಯನ್ನ ಮತ್ತೊಮ್ಮೆ ಘೋಷಣೆಗಳ ಮೂಲಕ ಕೂಗಬೇಕಾಗಿ ಕೇಳಿಕೊಳ್ತೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಬಂಧುಗಳೇ, ನಿನ್ನೆ ನಡೆದಂತಹ ಜಮ್ಮು ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಡೆದಂತಹ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಹಾಗೂ ಮಡಿದವರಿಗೆ ಸಂತಾಪವನ್ನ ಸೂಚಿಸಿ ಈ ಮೂಲಕ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೂ ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ಶ್ರೀ ಶೇಖರ್ ಮಡಿವಾಳ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶುಭದ್ ರಾವ್ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕೃಷ್ಣ ಎ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಹೆಬ್ರಿ ಬ್ಲಾಕ್ನ ಅಧ್ಯಕ್ಷರಾದಂತಹ ಶ್ರೀ ಗೋಪಿನಾಥ್ ಭಟ್ ಇವರಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಇಲ್ಲಿಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸೂರಜ್ ಶೆಟ್ಟಿ ಅವರಿದ್ದಾರೆ. ಹಾಗೂ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕ್ ರವರಿದ್ದಾರೆ. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ವಿವಿಧ ಘಟಕಗಳು ಹಾಗೂ NSUನ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುರಯ್ಯ ಅಂಜುಮ್ ಹಾಗೂ ಅಜಿತ್ ಶೆಟ್ಟಿ ಅವರು ಈ ಮೂಲಕ ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೇನೆ. ಮೊದಲಾಗಿ ರಾಜ್ಯ ಕೃಷಿ ಘಟಕದ ಕಾರ್ಯದರ್ಶಿಯಾದಂತಹ ಉದಯ್ ಶೆಟ್ಟಿ ಅವರಿದ್ದಾರೆ. ಹಾಗೂ ಎಲ್ಲ ಪಕ್ಷದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಮೊದಲಾಗಿ ಮೌನ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಓಂ ಶಾಂತಿ. ಜೈ ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಬಂಧುಗಳೇ, ಕಾಶ್ಮೀರದಲ್ಲಿ ನಡೆದಿರುವ ಉಗ್ರವಾದಿಗಳ ಹೇಯ ಕೃತ್ಯವನ್ನು ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್, ಕಾರ್ಕಳ ವಿಧಾನಸಭಾ ಕಾಂಗ್ರೆಸ್ ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ಗಳ ನೇತೃತ್ವದಲ್ಲಿ ನಡೆದಿರುವ ಈ ಪಂಜಿನ ಮೆರವಣಿಗೆ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ, ಅದು ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳೇ, ದೇಶಕ್ಕೆ ಅಪಾಯ ಬಂದಾಗ ಯಾವತ್ತು ಕಾಂಗ್ರೆಸ್ ದೇಶದ ಪರವಾಗಿ ನಿಲ್ಲುತ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮೊದಲಿಗಾಗಿ ಹೇಳಲಿಕ್ಕೆ ಬಯಸುವಂತದ್ದು. ಈ ಸಂದರ್ಭದಲ್ಲಿ ದೇಶದ ಮೇಲೆ ಉಗ್ರಗಾಮಿಗಳ ದಾಳಿ ಆದಾಗ ಇಡೀ ದೇಶ ಒಕ್ಕೊಳದಿಂದ ಅದನ್ನು ಖಂಡಿಸಿದೆ. ಆ ಮೂಲಕ ಈ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸಲಿಕ್ಕೆ ಬಯಸುತ್ತದೆ. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕೂಡ ಈ ಘಟನೆಯನ್ನ ಒಂದು ಹೇಯ ಕೃತ್ಯ ಎಂದು ಈ ಘಟನೆಯನ್ನ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಲಿಕ್ಕೆ ಬಯಸುತ್ತದೆ. ಯಾವಾಗೆಲ್ಲ ದೇಶದ ಮೇಲೆ ಇಂತಹ ದಾಳಿಗಳಾಗಿದೆ ಆಗ ಇಡೀ ದೇಶ ಒಗ್ಗಟ್ಟಿನಿಂದ ಈ ಘಟನೆಯನ್ನ ಖಂಡಿಸುವ ಕೃತ್ಯ ಇಡೀ ದೇಶದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಆಗಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನದ ಮೂಲಕ ಅದೆಲ್ಲವೂ ಸಾಧ್ಯವಾಯಿತು ಅನ್ನುವಂಥದ್ದು. ಆ ನಂತರ ಕಾಶ್ಮೀರವನ್ನ ಪ್ರತ್ಯೇಕ ಮಾಡಬೇಕು ಅನ್ನುವಂಥ ಪ್ರತ್ಯೇಕವಾದಿಗಳು ನಾನಾ ರೀತಿಯಲ್ಲಿ ಪ್ರಯತ್ನಗಳ ಮಾಡಿದರ ಫಲವಾಗಿ ಇವತ್ತು ಪ್ರತಿ ವರ್ಷ ಬೇರೆ ಬೇರೆ ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ನಡೀತದೆ. ಅನೇಕ ಜನರ ಪ್ರಾಣಗಳು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ ಮತ್ತು ನಮ್ಮ ಕಾಂಗ್ರೆಸ್ ಧ್ವನಿಯನ್ನ ನಿರಂತರವಾಗಿರ್ತದೆ.
ದೇಶದ ಹೊರಗಿನ ಶತ್ರುಗಳು ಯಾರು ಎಂದು ನಮಗೆ ಅರಿತ ಹಾಗೆ ದೇಶದ ಒಳಗಿನ ಶತ್ರುಗಳು ಕೂಡ ಯಾರು ಎಂಬುದನ್ನ ನಾವೆಲ್ಲವೂ ಅರಿತಿದ್ದೇವೆ. ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು. ಕಳೆದ 10 ವರ್ಷಗಳಲ್ಲಿ ಸುಮಾರು 25 ಹೆಚ್ಚು ದಾಳಿಗಳು ಈ ದೇಶದಲ್ಲಿ ಆಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅನೇಕ ಭರವಸೆಗಳನ್ನು ಇಟ್ಕೊಂಡು ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ಜನರು ಕನಸುಗಳನ್ನು ಕಾಡ್ತಾ ಇದ್ರು. ಆದರೆ ಇವತ್ತು ನಿನ್ನೆ ನಡೆದ ಈ ಘಟನೆಗೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಮೂಲ ಕಾರಣ ಅನ್ನುವಂಥದ್ದನ್ನ ನಾವೆಲ್ಲರೂ ಭಾರತೀಯರು ಮನಗೊಂಡಿದ್ದೇವೆ. ಇವತ್ತು ಗೃಹ ಸಚಿವರು ಆ ಸ್ಥಳಕ್ಕೆ ಭೇಟಿ ಕೊಡುವಾಗ ಅವರಲ್ಲಿ ನೂರಾರು ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ನಿನ್ನೆ ಸಾವಿರಾರು ಪ್ರವಾಸಿಗರು ಆ ಸ್ಥಳದಲ್ಲಿ ಇದ್ರೂ ಕೂಡ ಒಬ್ಬ ದೇಶದ ಸೈನಿಕ ಆಗ್ಲಿ ಯಾರಾದ್ರೂ ಒಬ್ಬರು ಸಶಸ್ತ್ರ ಪಡೆ ಆಗ್ಲಿ ಆ ಜಾಗದಲ್ಲಿ ಇರಲಿಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಇವತ್ತು ಭಾರತೀಯರಾದ ನಾವೆಲ್ಲರೂ ಕೂಡ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅನೇಕ ಕಾರಣಗಳಿಗಾಗಿ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಒಬ್ಬ ನಿವೃತ್ತ ಸೇನಾಧಿಕಾರಿ ಅವರು ಹೇಳ್ತಾರೆ, ಕಳೆದ 3 ವರ್ಷಗಳಿಂದ ಸೇನೆಯ ನೇಮಕಾತಿ ಆಗಲಿಲ್ಲ ಅಂತ ಹೇಳ್ತಾರೆ. 1,80,000 ಸೇನಾ ಅಧಿಕಾರಿಗಳನ್ನ ಜಮ್ಮು ಕಾಶ್ಮೀರದಿಂದ ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಇದರ ಎಲ್ಲರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಈ ದೇಶವನ್ನ ಆಳುತ್ತಿರುವ ಸರ್ಕಾರಕ್ಕೆ ನಾವು ಕೇಳುವಂತ ಪ್ರಶ್ನೆಯಾಗಿದೆ. ಬಂಧುಗಳೇ, ದಾಳಿಯನ್ನ ನಾವೆಲ್ಲರೂ ಖಂಡಿಸ್ತೇವೆ. ಅದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ನಾವು ಹೋಗುದಿಲ್ಲ. ಆದ್ರೆ ನಿನ್ನೆ ಆದ ಘಟನೆಯನ್ನ ಒಂದು ಧರ್ಮದ ಮೇಲೆ, ಒಂದು ವರ್ಗದ ಮೇಲೆ ಕಟ್ಟುವಂತಹ ಪ್ರಯತ್ನ ಇವತ್ತು ಅನೇಕ ಮಾಧ್ಯಮಗಳು ಮತ್ತು ಬಿಜೆಪಿ ಪಕ್ಷ ಮಾಡುತ್ತಿರುವಂತದ್ದು ನಾವು ಕಾಂಗ್ರೆಸ್ ಪಕ್ಷ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾವು ನಿಂದಿಸ್ತೇವೆ. ಉಗ್ರವಾದಿಗಳಿಗೆ ಯಾವತ್ತೂ ಜಾತಿ ಇಲ್ಲ, ಉಗ್ರವಾದಿಗಳಿಗೆ ಯಾವತ್ತೂ ಧರ್ಮ ಇಲ್ಲ ಅನ್ನುವಂಥದ್ದನ್ನ ಮನಗಂಡವರು ನಾವು ಕಾಂಗ್ರೆಸ್. ಯಾವುದೇ ಉಗ್ರವಾದಿಗೆ ಅವನಿಗೆ ಧರ್ಮ ಜಾತಿ ಯಾವುದೂ ಇಲ್ಲ. ಅವನ ಉದ್ದೇಶ ಒಂದೇ, ಅವ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುದು, ದೇಶದ ಮೇಲೆ ದಾಳಿ ಮಾಡುದು, ದೇಶದಲ್ಲಿ ನರಮೇಧ ಮಾಡುದು. ಅದರಿಂದ ಉಗ್ರವಾದಿಗಳಿಗೆ ಯಾವತ್ತೂ ಜಾತಿ ಇಲ್ಲ. ಯಾರಿವತ್ತು ಕರ್ನಾಟಕದ 2 ಅಲ್ಲಿ ತೀರಿದ್ದಾರೆ, ಅವರ ಮನೆಯವರನ್ನ ರಕ್ಷಣೆ ಮಾಡಿದ್ದು ಇವತ್ತು ಮುಸಲ್ಮಾನ ಸಹೋದರರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖಪಡಿಸ್ತೇನೆ. ಇವತ್ತು ಈ ಘಟನೆ ಆದ ಕೂಡಲೇ ಕಾರ್ಕಳದ ಬಿಜೆಪಿ ಸೇರಿ ಅನೇಕ ಬಿಜೆಪಿ ನಾಯಕರು ಅದನ್ನು ಒಂದು ಧರ್ಮದ ಮೇಲೆ ಕಟ್ಟುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಮಂಜುನಾಥ್ ಅವರ ಪತ್ನಿ ಹೇಳ್ತಾರೆ, ನಾವು ಅಲ್ಲಿ ರಕ್ಷಣೆ ಮಾಡಿದ್ದು ಆ ಕಾಶ್ಮೀರದ ಮುಸಲ್ಮಾನ ಬಂಧುಗಳೇ ನಮ್ಮನ್ನ ರಕ್ಷಣೆ ಮಾಡಿದ್ದು ಅನ್ನುವಂತ ಮಾತನ್ನ ಮಂಜುನಾಥ್ ಅವರ ಪತ್ನಿ ಹೇಳ್ತಾರೆ. ಮಂಜುನಾಥ್ ಅವರ ಮಗ ಹೇಳ್ತಾನೆ, ಅಲ್ಲಿಯ ಮುಸಲ್ಮಾನ ಬಂಧುವೇ ನನ್ನನ್ನ ಹೆಗಲ ಮೇಲೆ ಕುಳಿರಿಸಿಕೊಂಡು ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ ಅನ್ನುವಂತ ಮಾತನ್ನ ಅವರ ಮಗ ಹೇಳ್ತಾರೆ. ಅಲ್ಲಿ ಆತಂಕಕ್ಕೆ ಒಳಗಾದವರಿಗೆ ನೀರು ಕೊಟ್ಟದ್ದು ಮುಸಲ್ಮಾನ ಬಂಧುಗಳು, ಆಹಾರ ಕೊಟ್ಟದ್ದು ಮುಸಲ್ಮಾನ ಬಂಧುಗಳು. ಇದು ಯಾಕೆ ಅಲ್ಲಿ ಹೇಳ್ತಿದ್ದೇನೆ ಹೇಳಿದ್ರೆ, ಕಾಶ್ಮೀರದಲ್ಲಿರುವ ಬಹುಸಂಖ್ಯಾತ ಮುಸಲ್ಮಾನರುಗಳು ಅವರಿಗೆ ಉಗ್ರವಾದಿಗಳ ಪಟ್ಟವನ್ನು ಕಟ್ಟುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಅದನ್ನು ಕಾಂಗ್ರೆಸ್ ಯಾವತ್ತೂ ಸಹಿಸುವುದಿಲ್ಲ. ಕಾಶ್ಮೀರದಲ್ಲಿರುವ ಎಲ್ಲ ಮುಸಲ್ಮಾನಗಳು ಈ ದೇಶದ ಅವಿಭಾಜ್ಯ ಭಾಗ ಅವರು. ಅದರಿಂದ ಅವರ ಮೇಲೆ, ಅವರ ಧರ್ಮದ ಮೇಲೆ ಪಟ್ಟ ಕಟ್ಟುವುದನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ. ನಿಮ್ಗೆ ಶಕ್ತಿ ಇದ್ರೆ ನಿಮ್ಮ ಗಡಿಯನ್ನ ಬಂದ್ ಮಾಡಿ, ಗಡಿಯ ಮೇಲೆ ದೇಶದ ರಕ್ಷಣೆಯನ್ನು ಮಾಡಿ. ನಿಮ್ಮ ಸರ್ಕಾರ ಇದೆ, 10 ವರ್ಷಗಳಿಂದ ನೀವೇ ಆಡ್ತಿದ್ದೀರಿ, ಯಾವ ರೀತಿಯ ಆಡಳಿತಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ನಾವು ಕಾಂಗ್ರೆಸ್ಸಿಗರೇ ಮಾಡುವಂತದ್ದು. ನೀವು ನಿಮ್ಮ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ, ನಿಮ್ಮ ಹುಳುಕುಗಳನ್ನು ಹುಟ್ಟಿಸಲಿಕ್ಕೋಸ್ಕರ, ನಿಮ್ಮ ನ್ಯೂನ್ಯತೆಗಳನ್ನ, ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಧರ್ಮದ ಮೇಲೆ ಪಟ್ಟ ಕಟ್ಟುವಂತ ಕೆಲಸವನ್ನ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಿದೆ. ನಿಮಗೆ ಧಿಕ್ಕಾರ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಅನೇಕ ಬಿಜೆಪಿಯ ಭಾಷಣಗಳಲ್ಲಿ ನಾವು ನೋಡ್ತೇವೆ. ಇವತ್ತು ಕಾಶ್ಮೀರದ ಬಗ್ಗೆ ಅನೇಕ ಪ್ರಚಾರಗಳನ್ನು 370 ಆರ್ಟಿಕಲ್ ತೆಗೆದ ನಂತರ ಕಾಶ್ಮೀರದಲ್ಲಿ ಏನೋ ಆಗಿದೆ ಅಂತ ಹೇಳಿದ್ರಿಂದ ಜನಗಳು ಇವರನ್ನು ನಂಬಿಕೊಂಡು ಅಲ್ಲಿ ಪ್ರವಾಸಕ್ಕೆ ಹೋದ್ರು. ಅಧ್ಯಕ್ಷರಾದಂತಹ ಶುಭದ್ರಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದಿನ ಮಾತುಗಳಿಗಾಗಿ ನಮ್ಮ ಹಿರಿಯ ಕಾಂಗ್ರೆಸ್ನ ನಾಯಕರು ಶ್ರೀ ಶೇಖರ್ ಮಡಿವಾಳ ಇವರು ನಮ್ಮೊಂದಿಗೆ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸುಭದ್ರಾ ಅವರು, ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಅವರೇ, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರೇ, ಆಮೇಲೆ ಮಲಿಕ್ ಅವರೇ, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಮತ್ತು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಸದಸ್ಯರೇ, ಭಾಳಷ್ಟು ದುಃಖದ ವಿಚಾರ. ನಾವು ಇದೇ ಜಾಗದಲ್ಲಿ ಈ ಹಿಂದೆ ಕೂಡ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೇವೆ. 2014ರಲ್ಲಿ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಪ್ರಾರಂಭ ಆಗ್ತದೆ ಅಂತ, ಮತ್ತು ಆ ರೀತಿ ಬಂದಂಥ ಪ್ರವಾಸಿಗರ ಮೇಲೆ ಒಂದು ಭಯೋತ್ಪಾದಕರ ದಾಳಿ ಆಗಿದೆ ಅಂತ ಹೇಳಿದರೆ ಅತ್ಯಂತ ಬೇಸರದ ಸಂಗತಿ. ಇಡೀ ದೇಶ ಇನ್ನೊಂದು ರೀತಿಯಿಂದ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಯಾಕೆಂತೇಳಿ ಇದರಲ್ಲಿ 2 ವಿಚಾರಗಳಿದೆ. ಒಂದು, ಆ ರೀತಿಯ ಭಯೋತ್ಪಾದನೆ ನಡೆಸ್ತಕ್ಕಂಥ ಒಂದು ಭಯೋತ್ಪಾದಕರ ದುಷ್ಕೃತ್ಯ
ಇನ್ನೊಂದು ಕಡೆ ಅಂತಹ ಭಯೋತ್ಪಾದಕರ ನಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕೇಂದ್ರ ಸರ್ಕಾರದ ವೈಫಲ್ಯ, ಈ ಎರಡು ವಿಚಾರಗಳನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಆ ಒಂದು ಏನು ಕಾಶ್ಮೀರ ಅದು ಭೂಲೋಕದ ಸ್ವರ್ಗ ಇರತಕ್ಕಂಥ ರೀತಿಯ ಒಂದು ವಾತಾವರಣ ಇದೆ. ಅಲ್ಲಿ ವಿಹಂಗಮವಾಗಿ ತಿರುಗಾಡುತ್ತಿದ್ದಂಥ ಪ್ರವಾಸಿಗರ ಮೇಲೆ, ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಶಾಂತಿ ಇದೆ, ನೀವು ಬನ್ನಿ ಈ ಶ್ರೀನಗರದಲ್ಲಿ ತಿರುಗಾಡಿ ಅಂತ. ವಸ್ತುಶಃ ಹೇಳಬೇಕಿದ್ರೆ ಶ್ರೀನಗರದ ಜನ, ಜಮ್ಮು ಕಾಶ್ಮೀರದ ಜನ ಅವರು ಶಾಂತಿ ಬಯಸ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಉದ್ಯೋಗ ಅಥವಾ ಅವರಿಗೆ ಸಂಪಾದನೆ ಏನಂತ ಹೇಳಿದ್ರೆ ಅಲ್ಲಿ ಪ್ರವಾಸೋದ್ಯಮವೇ ಅವರಿಗೆ ಸಂಪಾದನೆ. ಆ ಟೂರಿಸಂ ಇಲ್ಲದಿದ್ದರೆ ಅವರಿಗೆ ಅಲ್ಲಿ ದಿನ ಹೋಗುವುದಿಲ್ಲ. ಅವರ ಸಂಪಾದನೆ ಟೂರಿಸಂ. ಅವರು ಯಾವ ಪ್ರಯಾಣಿಕರಿಗೂ ಯಾವ ಪ್ರವಾಸಿಗರಿಗೂ ತೊಂದರೆ ಮಾಡೋದಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾರೆ. ಆದರೆ ಇವತ್ತು ದುರ್ದೈವ ಅಂತ ಹೇಳಿದ್ರೆ ಈ ದೇಶದ ಒಂದು ಆಡಳಿತ ವ್ಯವಸ್ಥೆ. ನಾನು ಹೇಳಿದರೆ ಈ ದೇಶದ ಪ್ರಧಾನಮಂತ್ರಿಯವರು ಪುಲ್ವಾಮಾದಲ್ಲಿ ದಾಳಿ ಆಯಿತು, ಉರಿಯಲ್ಲಿ ಆಯಿತು, ಪಠಾಣ್ಕೋಟ್ನಲ್ಲಿ ವಾಯುನೆಲೆಯ ಮೇಲೆ ಏನು ದಬ್ಬಾಳಿಕೆ ಆಯಿತು, ದಾಳಿ ಆಯಿತು, ಏನೂ ಕ್ರಮ ಆಗಲಿಲ್ಲ. ಇವತ್ತು ನಿನ್ನೆ ಇಷ್ಟು ಜನ ಅಮಾಯಕರು, ಸುಮಾರು 27 ಜನ ಅಮಾಯಕರ ಮೇಲೆ ಗುಂಡಿನ ದಾಳಿ ಆಗಿದೆ. ಇವರು ಭಯೋತ್ಪಾದಕರನ್ನ ಹುಡುಕುವುದಲ್ಲ, ಇವತ್ತು ಬಿಹಾರದಲ್ಲಿ ಹೋಗಿ ಚುನಾವಣೆಯಲ್ಲಿ ಓಟು ಹುಡುಕ್ತಾ ಇದ್ದಾರೆ.